ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಯಾವ ರೆಸಿಪಿ ಅಂತ ನೋಡ್ತಾ ಇದ್ದೀರಾ? ಮಶ್ರೂಮ್ ಬಿರಿಯಾನಿ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಕುಕ್ಕರ್ಗೆ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದ ನಂತರ ಪಲಾವ್ ಐಟಮ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಮೆಲ್ ಘಮ ಘಮ ಅನ್ನಬೇಕು, ಆ ರೀತಿ ಫ್ರೈ ಮಾಡಬೇಕು. ಅದಕ್ಕೆ ಅನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿ. ಆನಂತರ ಅದಕ್ಕೆ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡಿರುವಂತಹ ಮಶ್ರೂಮ್, ಫಸ್ಟು ಮೊದಲಿಗೆ ಮಶ್ರೂಮ್ನ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಕಟ್ ಮಾಡಿಕೊಂಡು ಮಶ್ರೂಮ್ ಹಾಕ್ತಾಯಿದ್ದೀನಿ. ಮಶ್ರೂಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಶ್ರೂಮ್ಗೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಶ್ರೂಮ್ ಎಲ್ಲ ಬೇಗ ಫ್ರೈ ಆಗುತ್ತೆ, ತುಂಬ ಟೈಮ್ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಉಪ್ಪು ಅರಿಶಿನ ಹಾಕಿ 1-2 ನಿಮಿಷ ಫ್ರೈ ಮಾಡಿ 1-2 ಮಿನಿಟ್ಸ್ ಮುಚ್ಚಿಟ್ರೆ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಮಶ್ರೂಮು. ಈಗ ಹೋಗಿ ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಂಡು ಬರೋಣ. ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ಗ್ರೀನ್ ಪೇಸ್ಟ್ ರೆಡಿ ಮಾಡೋಣ. ಒಂದು ಜಾಡಿಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ, ಶುಂಠಿ ಹಾಕ್ತಿದ್ದೀನಿ, ಮತ್ತು ಒಂದು 4-5 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ. ಅದು ಕೊತ್ತಂಬರಿ ಸೊಪ್ಪು ಎಷ್ಟು ತೊಗೊಂಡಿರ್ತೀರೋ ಪುದೀನ ಅಷ್ಟೇ ತೊಗೋಬೇಕು. ಅದೆರಡು ಸಮವಾಗಿ ತೊಗೊಂಡು ಚಕ್ಕೆ ಲವಂಗ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ಈ ರೀತಿ ಪೇಸ್ಟ್ ಮಾಡ್ಕೊಂಡು ಬಂದ್ರಿ. ಲಾಸ್ಟ್ ವಿಡಿಯೋ 51 ಮೆಂಬರ್ಸ್ ನೋಡಿದ್ದೀರಾ, ಒಬ್ಬರು ಲೈಕ್ ಮಾಡಿಲ್ಲ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಚಾನೆಲ್ನ. ಆ ಗ್ರೀನ್ ಪೇಸ್ಟ್ ಏನು ರೆಡಿ ಮಾಡ್ಕೊಂಬಂದಿದ್ರಲ್ವ ಅದನ್ನು ಇವಾಗ 2 ಮಿನಿಟ್ಸ್ ಆಗಿದೆ, ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಅದು ಹಸಿ ವಾಸನೆ ಹೋಗಬೇಕು. ಗ್ರೀನ್ ಹಸಿ ಎಲ್ಲ ರುಬ್ಬಿರ್ತೀರಲ್ವ, ಮೆಣಸಿನ್ಕಾಯಿ ಆಗಲಿ ಕೊತ್ತಂಬರಿ ಸೊಪ್ಪು ಪುದೀನ ಆಗಲಿ, ಅದೆಲ್ಲ ಸ್ಮೆಲ್ ಹೋಗಬೇಕು. ಅದೇ ಜಾಡಿಗೆ 1-2 ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡು ಬರೋಣ. ಟೊಮೊಟೊನ ಸ್ವಲ್ಪ ತರಿಯಾಗೆ ರುಬ್ಬಬೇಕು. ಅದನ್ನು ಏನು ಫೈನಾಗಿ ಪೇಸ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಚೆನ್ನಾಗಿ ಟೊಮೊಟೊದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡೋಣ. ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲದೆ ಝೀರೋ ನಾಲೆಜ್ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀವಿ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಹೋಗೋಕ್ಕಾಗೋದೇ ಇಲ್ಲ. ಈಗ ಕರ್ಡ್ ಹಾಕ್ತಾಯಿದ್ದೀವಿ. ಕರ್ಡ್ ಹಾಕಿ ನಂತರ ಸ್ವಲ್ಪ ಮಸಾಲ ಹಾಕ್ತಾಯಿದ್ದೀನಿ, ಲೈಟಾಗಿ ಮಸಾಲ, ಧನಿಯಾ ಪುಡಿ, ಒಂದು ಸ್ವಲ್ಪ ಆಚಿ ಬಿರಿಯಾನಿ ಮಸಾಲ. ಯೂಸಲಿ ಆಚಿ ಬಿರಿಯಾನಿ ಮಸಾಲನೇ ಯೂಸ್ ಮಾಡೋದು. ಆಚಿ ಬಿರಿಯಾನಿ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈ ಥರ ಆಯಿಲ್ ಬಿಟ್ಕೋಬೇಕು. ಆಯಿಲ್ ಬಿಟ್ಕೊಂಡಾಗ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಈಗ ಮೆಜರ್ಮೆಂಟಿಗೆ ಸರಿಯಾಗಿ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಮುಚ್ಚಿಡೋಣ. ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾಗ ಅಕ್ಕಿ ಹಾಕಿದ್ರೆ ರೈಸ್ ಎಲ್ಲ ಸ್ವಲ್ಪ ಉದ್ರಾಗಿ ಚೆನ್ನಾಗಾಗುತ್ತೆ. ಈಗ ರೈಸ್ ಹಾಕ್ತಿದ್ದೀನಿ. ರೈಸ್ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ತಿರ್ಗಿಸ್ಕೊಡೋಣ. ಮಸಾಲ ಎಲ್ಲ ಫುಲ್ಲು ರೈಸ್ಗೆ ಅಡ್ಜಸ್ಟಬಲ್ ಆಗಬೇಕಲ್ವ, ತಿರ್ಗಿಸ್ಕೊಟ್ಟು 2 ವಿಸಿಲ್ಗೆ ಮುಚ್ಚಿಡೋಣ. 2 ಅಂತಿಲ್ಲ, 1 ಹಾಕಿದ್ರು ಒಂದೊಂದು ನೀರಿಗೆ ಒಂದೊಂದು ಥರ. ನಮ್ಮ ನೀರಿಗೆ 2 ವಿಸಿಲ್ ಹಾಕಲೇಬೇಕು. ನಮ್ಮ ಮಮ್ಮಿ ಊರಿಗೆಲ್ಲ ಹೋದರೆ ಅವ್ರ ಕಡೆ 1 ವಿಸಿಲಿಗೆ ಸಾಕು, ಎಲ್ಲ ರೈಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ಕಡೆ 2 ವಿಸಿಲ್ ಹಾಕಲೇಬೇಕು. 2 ವಿಸಿಲ್ ಹಾಕಿ ನಂತರ ಬಿರಿಯಾನಿ ರೆಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಹಾಕಿ, ಲೈಕ್ ಮಾಡಿ. ವ್ಯೂಸ್ ನೋಡ್ತೀರ, ನೋಡಿ ಸುಮ್ಮನೆ ಹೋಗ್ತಾ ಇರ್ತೀರ. ಲಾಸ್ಟ್ ವಿಡಿಯೋದಲ್ಲಿ 51 ಜನ ನೋಡಿದ್ದೀರಾ, ಈ ವಿಡಿಯೋನ 100 ಜನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂತು. ಚಿಕನ್ ಆ್ಯಸ್ ಯೂಸಲಿ ಚಿಕನ್ ಟೇಸ್ಟೇ ಬರುತ್ತೆ, ಸೇಮ್ ಚಿಕನ್ ಥರನೇ ಇರುತ್ತೆ. ಟೇಸ್ಟ್ ಎಲ್ಲ ಚಿಕನ್ ಬಿರಿಯಾನಿ ತಿಂದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ದಯವಿಟ್ಟು ಟ್ರೈ ಮಾಡಿ.